ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ. ಎಲ್ಲರೂ ನನ್ನನ್ನು ಅನುಮಾನಿಸಿ ಮಾತನಾಡುವಾಗ ನೀವು ಸಾಮ್ರಾಟ್ ಮಾಮ ಮತ್ತು ರಾಶಿಕಾ ಅಕ್ಕ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನನಗೆ ತುಂಬ ಸಂತೋಷ ಆಗಿತ್ತು. ಈಗಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದು ನನ್ನ ಮಗಳು ತೆಗೆದುಕೊಂಡಿರುವ ನಿರ್ಧಾರ ಸರಿ. ನಾವು ಅವಳಿಗೆ ಕೊಟ್ಟ ವಿದ್ಯೆ ಅವಳ ಜೀವನವನ್ನು ಕಾಪಾಡುತ್ತೆ. ಅವಳು ಆತ್ಮವಿಶ್ವಾಸದಿಂದ ಇರಬೇಕು ಅಂತ ನೀವು ಅಂದ್ಕೊಂಡ್ರೆ ನನಗೆ ಅನುಮತಿ ಕೊಡಿ. ಇಲ್ಲಾಂದರೆ ಜೀವನ ಪೂರ್ತಿ ಇದೇ ಮನೆಯಲ್ಲಿ ಮಗುವಿನ ಜೊತೆ ಕೈನ ಒಡ್ಕೊಂಡೇ ಬದುಕ್ತೇನೆ ಅಂತ ಅವಳು ಹೇಳ್ತಿರುವಾಗಲೇ, ನೀನು ಹೇಳೋದು ನನಗೆ ಅರ್ಥ ಆಗ್ತಿದೆ ನೀಲು. ನಾನು ಅವರು ಮಾಡಿದ್ದನ್ನು ಸ್ವಲ್ಪ ಮರೆತು ಮಾತನಾಡಿಬಿಟ್ಟೆ. ನೀನು ತಗೊಂಡಿರುವ ನಿರ್ಧಾರ ಸರಿಯಾದಿದ್ದೆ ಮಗಳೇ. ಒಂದು ಹೆಣ್ಣಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಬರಲಿ ಅಂತಾನೆ ತಾನೇ ಓದಿಸೋದು. ನೀನು ಧೈರ್ಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನಿನ್ನನ್ನು ಮನೆಯೊಳಗಡೆ ಬಂಧಿಸಿಡುವುದು ಒಳ್ಳೆಯದಲ್ಲ. ಚೆನ್ನೈನಲ್ಲಿ ನನ್ನ ಸ್ನೇಹಿತನೊಬ್ಬ ಇದ್ದಾನೆ. ಅವನ ಹತ್ರ ಮಾತನಾಡಿ ನೀನು ಉಳ್ಕೊಳ್ಳಲು ಹಾಸ್ಟೆಲ್ ಏರ್ಪಾಡು ಮಾಡ್ತೀನಿ. ಅದಾದಮೇಲೆ ನಾವು ಚೆನ್ನೈಗೆ ಹೊರಡೋಣ. ನಿನ್ನನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ನಾನು ವಾಪಸ್ ಬರ್ತೀನಿ. ನೀನು ಅಲ್ಲಿಂದ ಕೆಲಸಕ್ಕೆ ಹೋಗು ಅಂತ ಅವರು ಹೇಳಿದರು. ಅಪ್ಪ, ನಾನು ನನ್ನ ಫ್ರೆಂಡ್ ಹತ್ರ ಮಾತನಾಡಿದೆ. ಅವಳಿಗೂ ಅಲ್ಲಿಯೇ ಕೆಲಸ ಸಿಕ್ಕಿದೆ. ಪ್ರತ್ಯೇಕವಾಗಿ ರೂಮ್ ತೊಗೊಂಡು ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹಾಸ್ಟೆಲ್ನಲ್ಲಿ ಇರೋದು ಸರಿ ಬರಲ್ಲ. ಟೈಮ್ಗೆ ಸರಿಯಾಗಿ ತಿನ್ನೋಕೆ ಆಗಲ್ಲ. ಈಗಲೇ ಏನೋ ಹಸಿವಾದಾಗ ಆಗಾಗ ತಿನ್ನುವ ಹಾಗೆ ಇದೆ. ಆದರೆ ಹಾಸ್ಟೆಲ್ನಲ್ಲಿ ನಾನು ಆಯಾ ಸಮಯಕ್ಕೆ ಹೋಗಿ ಊಟ ಮಾಡಬೇಕು. ರಾತ್ರಿಯಲ್ಲಿ ಹಸಿವಾದರೂ ಏನೂ ತಿನ್ನಲು ಸಾಧ್ಯ ಇರಲ್ಲ. ಆಮೇಲೆ ಆಸ್ಪತ್ರೆಗೆ ಚೆಕಪ್ಗೆ ಹೋಗುವಾಗಲೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಮನೆಯಲ್ಲಾದರೆ ಸಮಸ್ಯೆ ಇರಲ್ಲ ಅಲ್ವಾ. ಮಗು ಹುಟ್ಟಿದರೂ ಸಹ ಮನೆಯಲ್ಲಿ ಇದ್ಕೊಂಡು ನೋಡಿಕೊಳ್ಳಲು ಅನುಕೂಲವಾಗಿರುತ್ತೆ ಅಂತ ಅವಳು ಹೇಳಿದ್ದು. ಸರಿನಮ್ಮ, ಹಾಗೇ ಮಾಡೋಣ. ನಿನ್ನ ಫ್ರೆಂಡ್ ಹತ್ರ ಮನೆ ಬಗ್ಗೆ ಹೇಳಿದೀಯಾ ಅಂತ ಅವರು ಕೇಳಿದರು. ಅಪ್ಪ, ಆಫೀಸ್ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ಗಳಿವೆ, ಅಲ್ಲಿ ಖಾಲಿ ಇದೆ ಅಂತ ಹೇಳಿದರು. ನಾವು ಹೋದರೆ ಮಾತನಾಡಿ ಅಡ್ವಾನ್ಸ್ ಕೊಟ್ಟು ಹಾಗೇ ಉಳ್ಕೊಳ್ಳುವ ಹಾಗೆ ಇರುತ್ತೆ. ಒಂದು ವಾರದಲ್ಲಿ ಕೆಲಸಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆನೇ ನಾವು ಚೆನ್ನೈಗೆ ಹೋದರೆ ತಾನೇ ಅಲ್ಲಿ ಮನೆಗೆ ಬೇಕಾದದ್ದನ್ನು ಖರೀದಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು ಅಂದಾಗ, ಸರಿನಮ್ಮ, ಯಾವಾಗ ಹೊರಡೋಣ ಅಂತ ಅವರು ಕೇಳಿದರು. ಅಪ್ಪ, ನಾಳೆ ರಾತ್ರಿಯೇ ಅವಳು ಹೊರಡ್ತಿದ್ದಾಳೆ, ಹಾಗಾಗಿ ಅವಳ ಜೊತೆಗೆ ಹೋಗಬಹುದು ಅಂದ್ಲು. ಸರಿನಮ್ಮ, ಅದೇ ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ. ನಾನು ಜೊತೆಗೆ ಬರ್ತೀನಿ. ನಿನ್ನನ್ನು ಅಲ್ಲಿ ಸೆಟಲ್ ಮಾಡಿ ಆಮೇಲೆ ನಾನು ಊರಿಗೆ ಬರ್ತೀನಿ ಅಂದರು ನೀಲುನ ತಂದೆ. ತುಂಬ ಥ್ಯಾಂಕ್ಸ್ ಅಪ್ಪ. ನನಗೆ ಯಾರ ಬೆಂಬಲ ಇಲ್ಲದೇ ಇದ್ದರೂ ನೀವು ಜೊತೆಗಿರೋದು ನನಗೆ ತುಂಬ ಧೈರ್ಯ ಕೊಡ್ತಿದೆ. ಖಂಡಿತ ನೀವು ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ ಅಂತ ಕಣ್ಣೀರು ಹಾಕ್ತಾ ಅವಳು ಹೇಳಿದ್ದು. ಅವಳ ಕಣ್ಣೀರನ್ನು ಒರೆಸಿದ ಅವರು, ಇನ್ಮೇಲೆ ನೀನು ಕಣ್ಣೀರು ಹಾಕಬಾರ್ದು ಮಗಳೇ. ನೀನು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೂ ನಾನು ಬೆಂಬಲವಾಗಿ ನಿಲ್ಲೋದು ನೀನು ನೆಮ್ಮದಿಯಿಂದ ಸಂತೋಷವಾಗಿ ಇರಬೇಕು ಅಂತಾನೆ. ಇನ್ಮೇಲೆ ಯಾರನ್ನು ನೆನೆಸ್ಕೊಂಡು ಯಾವುದಕ್ಕಾಗಿಯೂ ನೀನು ದುಃಖ ಪಡಬೇಡ ಮಗಳೇ. ನಾವು ನಾಳೆ ಹೊರಡೋಣ. ನಿನಗೆ ಬೇಕಾಗೋದನ್ನೆಲ್ಲ ಎತ್ತಿಟ್ಕೋ ಅಂತ ಹೇಳಿ ಹೊರಗೆ ಹೋದರು. ಆ ರಾತ್ರಿ ಯಾಕೋ ಅವಳ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇತ್ತು. ಸಾರಿ ಪಾಪು, ಅಮ್ಮ ನಿನ್ನನ್ನು ಊರು ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೇಡ. ನಮಗೆ ಇಲ್ಲಿ ಯಾರೂ ಇಲ್ಲ. ನೀನು ಹುಟ್ಟಿದ ಮೇಲೂ ಅವರನ್ನು ನೋಡಿ ಯಾವುದಕ್ಕಾಗಿಯೂ ನೀನು ಹಂಬಲಿಸಬಾರ್ದು. ಅದಕ್ಕಾಗಿಯೇ ಅಮ್ಮ ನಿನ್ನನ್ನು ಬೇರೆ ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಕಂದ. ಅಲ್ಲಿ ನೀನು ಮತ್ತು ನಾನು ಸಂತೋಷವಾಗಿ ಇರಬಹುದು. ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ನಿನಗೆ ಯಾವುದೇ ಕೊರತೆ ಇಲ್ಲದೆ ನಾನು ನಿನ್ನನ್ನು ಬೆಳೆಸ್ತೀನಿ. ನಾವು ಇನ್ಮೇಲೆ ಜೀವನ ಪೂರ್ತಿ ಅಲ್ಲೇ ಇರೋಣ. ನೀನು ಚಿಂತೆ ಮಾಡಬೇಡ ಅಂತ ಹೊಟ್ಟೆಯನ್ನು ನೇವರಿಸ್ತಾ ಹೇಳಿಕೊಂಡು ಮಲಗಿದ್ಲು ನೀಲು. 6 ತಿಂಗಳಾಗಿದ್ದ ಹೊಟ್ಟೆ ಕಣ್ಮಣಿಗೆ ಚೆನ್ನಾಗಿಯೇ ಕಾಣ್ತಿತ್ತು. ಆದರೆ ಅವನು ಅವಳನ್ನು ನೋಡಿದ ಕಾರಣ ಅವನಿಗೆ ಮಾತ್ರ ಅದು ತಿಳಿದೇ ಇರಲಿಲ್ಲ. ಯಾಂತ್ರಿಕವಾದ ಒಂದು ಜೀವನ. ಬೆಳಗ್ಗೆ ಎದ್ದರೆ ತನ್ನ ಗಿರಣಿಗೆ, ಚೇಂಬರ್ಗೆ, ತೋಟಕ್ಕೆ ಅಂತ ಕೆಲಸಗಳನ್ನು ನೋಡಿಕೊಳ್ಳಲು ಅವನು ಹೋಗೋದು. ರಾತ್ರಿ ಬಂದರೆ ಅವನಿಗಿಂತ ಮುಂಚೆ ಊಟವನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಅವಳು ತನ್ನ ಕೋಣೆಗೆ ಹೋಗಿಬಿಡೋದು ರೂಢಿಯಾಗಿ ಹೋಗಿತ್ತು. ಕಣ್ಮಣಿಗೆ 6 ತಿಂಗಳಾದರೂ ಸಹ ಮಹದೇಶ್ನಿಗೆ ತಿಳಿಯದೇ ಹೋಯಿತು. ಅಂದು ರಾತ್ರಿ ಅವನಿಗೆ ಏನೇನೋ ಕನಸುಗಳು. ಯಾವುದೋ ಸಣ್ಣ ಮಗು ತೆಗೆದುಕೊಂಡು ಬರ್ತಿರುವಂತೆಯೂ, ಅವನನ್ನು ನೋಡಿ ನಗ್ತಾ ಇರುವಂತೆಯೂ, ಅವನನ್ನು ನೋಡಿ
ನಗ್ತಿರುವಂತೆ ಅವನು ಎತ್ಕೊಳ್ಳುವಂತೆಯೂ ಹಾಗೆ ಹಲವು ಕನಸುಗಳು ಮತ್ತೆ ಮತ್ತೆ ಬರ್ತಾನೆ ಇದ್ವು. ಅವನಿಗೆ ನಿದ್ದೆ ಅನ್ನೋದು ಕಾಣೆಯಾಗಿತ್ತು. ಸ್ವಲ್ಪ ಸಮಯದ ನಂತರ ಎದ್ದು ಕುಳಿತವನು ಗಡಿಯಾರ ನೋಡ್ದ. ಗಂಟೆ 3 ಆಗಿತ್ತು. ನಿದ್ದೆನೇ ಬರ್ತಿಲ್ವಲ್ಲ, ಇದೇನು ಅಂತ ಮಗುವನ್ನ ಕನಸಲ್ಲಿ ಬರ್ತಿದೆ ಅಂತ ಯೋಚಿಸಿದವನು ನೀರು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ. ಆದರೆ ನಿದ್ದೆ ಮಾತ್ರ ಬರಲಿಲ್ಲ. ಬೆಳಗ್ಗೆ ಅವನು ಎಂದಿನಂತೆ ಕೆಳಗಡೆ ಹೋಗುವಾಗ ಕಣ್ಮಣಿ ನೈಟಿಯ ಮೇಲೆ ಟವಲ್ನ ಹಾಕ್ಕೊಂಡು ಎಂದಿನಂತೆ ಅಡುಗೆ ಮುಗಿಸಿ ಟೇಬಲ್ ಮೇಲೆ ಇಟ್ಟು ಅವನು ಕೆಳಗಡೆ ಬರ್ತಿರುವುದನ್ನು ನೋಡಿ ವೇಗವಾಗಿ ಅವಳು ಒಳಗೆ ಹೋದಳು. ಅವಳ ನಡಿಗೆಯಲ್ಲಿ ಒಂದು ವ್ಯತ್ಯಾಸವನ್ನು ಅವನು ಅರಿತ ಆ ದಿನ. ಆದರೆ ಅವಳ ಬಳಿ ಅದನ್ನು ಕೇಳಲು ಇವನು ಇಷ್ಟಪಡಲಿಲ್ಲ. ಊಟ ಮಾಡಿ ಚೇಂಬರ್ಗೆ ಹೊರಟ ಮಾದೇಶ ಅಂದು ಚೆಕಪ್ ಇದ್ದಿದ್ದರಿಂದ ಅವನು ಹೋದ ಸ್ವಲ್ಪ ಸಮಯದ ನಂತರ ಅವಳು ಸ್ನಾನ ಮಾಡಿ ತಯಾರಾಗಿ ಊಟವನ್ನು ಮಾಡಿ ಆಸ್ಪತ್ರೆಗೆ ಹೊರಡಲು. ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಟೌನ್ ಬಸ್ ಹತ್ತಿ ಟೌನ್ಗೆ ಹೋಗಿ ಅವಳು ಸಾಮಾನ್ಯವಾಗಿ ಚೆಕಪ್ ಮಾಡಿಸೋ ಆಸ್ಪತ್ರೆಗೆ ಹೋದಳು. ಅವಳ ಟೋಕನ್ ನಂಬರ್ ಬಂದಾಗ ನರ್ಸ್ ಕರೆದರು. ಅವಳು ವೈದ್ಯರ ಕೋಣೆಗೆ ಹೋದಳು. ಎಂದಿನ ಚೆಕಪ್ಗಳು ಅವಳಿಗೆ ನಡೆದವು. ಈಗ ಸ್ಕ್ಯಾನಿಂಗ್ಗಳಲ್ಲಿ ತನ್ನ ಮಗುವನ್ನು ನೋಡಿದ ಅವಳಿಗೆ ಮನಸ್ಸಿನಲ್ಲಿ ಎಲ್ಲಿಲ್ಲದ ಸಂತೋಷ. ಪ್ರತಿ ತಿಂಗಳು ಅದೇ ಸಂತೋಷ. ಸ್ವಲ್ಪ ಹೊತ್ತಿನಲ್ಲೇ ಅದು ಚಿಂತೆಯಾಗಿ ಬದಲಾಗೋದು ವಾಡಿಕೆನೇ ಆಗಿತ್ತು. ಪ್ರತಿಯೊಬ್ಬ ಹೆಣ್ಣು ತನ್ನ ಗಂಡನೊಂದಿಗೆ ಬರೋದನ್ನು ನೋಡುವಾಗ ಪಾಪ ತಾನು ಗರ್ಭಿಣಿಯಾಗಿರೋದನ್ನು ತನ್ನ ಗಂಡನಿಗೆ ಗೊತ್ತಿಲ್ಲದಂತೆ ಅನ್ನೋದು ನೆನೆಸ್ಕೊಂಡಾಗಲೆಲ್ಲ ಅವಳ ಮನಸ್ಸು ಅಷ್ಟು ನೋಯ್ತಾ ಇತ್ತು. ಆದರೆ ತಿಳಿಸಲು ಅವನು ಒಂದು ಅವಕಾಶ ಕೂಡ ಕೊಡ್ತಿರಲಿಲ್ಲ. ಅವಳು ಧೈರ್ಯವಾಗಿ ಹೋಗಿ ಅವನ ಮುಂದೆ ಹೇಳಲು ಅವಳಿಗೂ ಯಾಕೋ ಧೈರ್ಯ ಇಲ್ಲದೆ ಹೋಗ್ಬಿಡ್ತು. ಅವಳು ಸ್ಕ್ಯಾನ್ ಮುಗಿದ ನಂತರ ರಿಪೋರ್ಟ್ಗಾಗಿ ವೈದ್ಯರ ಕೋಣೆಗೆ ಹೊರಗೆ ಕಾಯ್ತಾ ಇದ್ಲು. ಆಗ ಅಲ್ಲಿಗೆ ಬಂದ ಒಬ್ಬ ವಯಸ್ಸಾದ ಅಮ್ಮ ಅವಳ ಬಳಿ ಮಾತನಾಡಿದರು. ಕಣ್ಮಣಿಯಮ್ಮ, ಚೆನ್ನಾಗಿದ್ದೀರಾ ಅಂತ ಕೇಳಿದರು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಅವಳು ವಿಚಾರಿಸಿದ್ಲು. ನಾನು ಚೆನ್ನಾಗಿದ್ದೀನಿ, ನನ್ನ ಮಗಳಿಗೆ ಮಗು ಹುಟ್ಟಿದೆ ಇದೇ ಆಸ್ಪತ್ರೆಯಲ್ಲಿ ಅಂತ ಹೇಳಿದರು. ಆ ಅಮ್ಮ ತುಂಬ ಸಂತೋಷ ನಮ್ಮ. ಯಾವ ಮಗು ಅಂದ್ಲು. ಗಂಡು ಮಗು ಹುಟ್ಟಿದೆ ತಾಯಿ. ಹೇಗೋ ತುಂಬ ಕಷ್ಟಪಟ್ಟು ನನ್ನ ಮಗುವನ್ನು ಕಾಪಾಡಿದರು. GHಗೆ ಹೋದಾಗ ಕಾಪಾಡಲು ಸಾಧ್ಯ ಇಲ್ಲ, ಹೊರಗೆ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟಿದ್ರು. ನಮ್ಮ ಅನುಕೂಲಕ್ಕೆ ಹೊರಗೆ ಎಲ್ಲಿಗೆ ಕರ್ಕೊಂಡು ಹೋಗಲು ಸಾಧ್ಯ? ಆ ಮಾದೇಶಪ್ಪನೇ ಮನಸ್ಸು ಮಾಡಿ ಹಣ ಕೊಟ್ಟು ಈ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲು ಹೇಳಿದರು. ಅಂದಾಗ ಅವಳ ಮನಸ್ಸಿನಲ್ಲಿ ಒಂದು ತೃಪ್ತಿ. ಪರವಾಗಿಲ್ಲ, ನನ್ನ ಮಾವ ಇಷ್ಟು ಒಳ್ಳೆಯದನ್ನು ಮಾಡ್ತಿದ್ದಾರೆ, ಆದರೆ ನನ್ನ ಬಗ್ಗೆ ಮಾತ್ರ ಯಾಕೆ ಯೋಚಿಸ್ತೀನಾ ಇಲ್ಲ? ಸರಿ ಬಿಡು, ನಾನು ಮಾಡಿದ್ದು ಸಾಧಾರಣ ತಪ್ಪಲ್ಲ ಅಲ್ವಾ? ಅವರು ಕಳ್ಕೊಂಡಿದ್ದು ಅವರ ಅಮ್ಮನನ್ನು. ಹಾಗಿರುವಾಗ ನನ್ನನ್ನು ಹೇಗೆ ಕ್ಷಮಿಸಲು ಸಾಧ್ಯ ಅಂತ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅಲ್ಲಿಯೇ ಕುಳಿತಿದ್ಲು. ಸರಿ ನಮ್ಮ, ನಿಮಗೆ ಎಷ್ಟು ತಿಂಗಳು ಅಂತ ಕೇಳಲು 6 ತಿಂಗಳು ನಮ್ಮ ಅಂದ್ಲು ಕಣ್ಮಣಿ. ನಂತರ ಸರಿ ಅಮ್ಮ, ಒಳ್ಳೆಯ ರೀತಿಯಲ್ಲಿ ಸುಖ ಪ್ರಸವ ಆಗುತ್ತೆ. ನಾನು ಈ ಔಷಧಿಯನ್ನೆಲ್ಲ ತಗೊಂಡು ಹೋಗಿ ಕೊಡಬೇಕು, ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಆ ಅಮ್ಮ ಅಲ್ಲಿಂದ ಹೊರಟರು. ಅದೇ ಸಮಯದಲ್ಲಿ ಆ ಮಗುವನ್ನು ನೋಡಲು ಆಸ್ಪತ್ರೆಗೆ ಬಂದನು ಮಹದೇಶ. ಮಹದೇಶನನ್ನು ನೋಡಿದ ಕಣ್ಮಣಿಗೆ ಈಗ ಆತಂಕ ಶುರುವಾಯಿತು. ಅವಳು ಗಾಬರಿಯಿಂದ ಏನಿದು, ಮಾವ ಬರ್ತಿದ್ದಾರೆ, ಈಗ ನೋಡಿದರೆ ಏನಾದರೂ ಜಗಳ ಆಡ್ತಾರೋ ಏನೋ ಅಂತ ಅವಳಿಗೆ ಆತಂಕ ಆಯಿತು. ಪಂಜೆ ಒಂದು ತುದಿಯನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಚೀಲವನ್ನು ಹಿಡ್ಕೊಂಡು ಸಿಂಹದ ನಡಿಗೆಯಲ್ಲಿ ಅವನು ಬರ್ತಾ ಇರಲು ಸರಿಯಾಗಿ ಒಬ್ಬರು ಅವನಿಗೆ ಎದುರಾಗಿ ಬಂದು, ಮಹದೇಶ ಚೆನ್ನಾಗಿದ್ದೀರಾ ಅಂತ ಮಾತನಾಡಿಸಲು ಹಾಗೇನೆ ನಿಂತನು ಮಹದೇಶ. ಕಣ್ಮಣಿ ತಪ್ಪಿಸ್ಕೊಳ್ಬೇಕಲ್ಲ ಅಂತ ಯೋಚಿಸಿದ್ಲು. ಅಷ್ಟರಲ್ಲಿ ನರ್ಸ್ ಕಣ್ಮಣಿ ಅಂತ ಕರೆಯಲು ಎಷ್ಟು ವೇಗವಾಗಿ ಒಳಗೆ ಹೋದಲೋ ಗಾಳಿಯಂತೆ ಮರೆಯಾಗ್ಬಿಟ್ಲು. ಆದರೆ ಕಣ್ಮಣಿ ಎಂಬ ಹೆಸರು ಅವನ ಕಿವಿಗೆ ಬೀಳಲು ಅವನು ವೇಗವಾಗಿ ಅವರನ್ನು ದಾಟಿ ಅವನ ದೃಷ್ಟಿ ಆ ಬಾಗಿಲಿನ ಕಡೆಗೆ ಹೋಯಿತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಒಂದು ವೇಳೆ ಭ್ರಮೆ ಇರಬಹುದಾ ಅಂತ ಅಂದ್ಕೊಂಡು ಅವ್ರ ಬಳಿ ಮಾತನಾಡಿ ಮೇಲಿನ ಮಹಡಿಯಲ್ಲಿರುವ ಅವರ ಕೋಣೆಗೆ ಹೋದ ಮಹದೇಶ. ಮೇಲಿನ ಮಹಡಿಗೆ ಹೋದ ಕೂಡಲೇ ಆ ಹುಡುಗಿಯ ತಂದೆ ನಿಂತಿದ್ರು. ಅವರನ್ನು ನೋಡಿ ಮಾತನಾಡಿದ. ಈಗ ಆ ಹುಡುಗಿಯ ತಾಯಿ ಹೊರಗೆ ಬಂದರು. ಅಯ್ಯ ಬನ್ನಿ, ಅಯ್ಯ ಈಗ ತಾನೇ ಕಣ್ಮಣಿ ಅಮ್ಮನ ಹತ್ರ ಮಾತನಾಡಿ ಬಂದೆ, ನೀವು ಬಂದಿದ್ದೀರಾ? ನಾನು ನೋಡಿದಾಗ ಅವ್ರ ಜೊತೆ ನೀವು ಇರಲಿಲ್ವಲ್ಲಯ್ಯ, ಅದಕ್ಕೆ ಗೊತ್ತಾಗಲಿಲ್ಲ ಅಂತ ಆ ಅಮ್ಮ ಹೇಳಲು, ಏನು ಕಣ್ಮಣಿಯನ್ನು ನೋಡಿದ್ರಾ ಅಂತ ಕೇಳ್ದ. ಹೌದಯ್ಯ, ನಾನು ಔಷಧಿ ತರಲು ಹೋಗಿ ಕೆಳಗಡೆ ಮೆಡಿಕಲ್ ಶಾಪ್ಗೆ ಹೋಗಿದ್ದೆ,
ಆಗ್ತಾನೆ ಚೆಕಪ್ಗೆ ಬಂದಿದ್ದರು. ಮುಂದಿನ ತಿಂಗಳು ಸೀಮಂತ ಮಾಡುವಾಗ ಖಂಡಿತ ಹೇಳಿ, ನಾವೆಲ್ಲರೂ ಬರ್ತೀವಿ ಅಂತ ಸಂತೋಷವಾಗಿ ಆ ಅಮ್ಮ ಹೇಳಲು ಅವನಿಗೆ ಏನೂ ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಕಣ್ಮಣಿಯನ್ನು ನೋಡಿದ್ರಾ ಅಂತ ಮತ್ತೊಮ್ಮೆ ಅವನು ಕೇಳ್ದ. ಹೌದು ಕಣಯ್ಯ, ಕಣ್ಮಣಿ ಅಮ್ಮನನ್ನೇ ನೋಡಿದ್ವು. ಅವರು 6 ತಿಂಗಳು ಅಂತ ಹೇಳಿದರು. ಒಂದು ವೇಳೆ ಅವರು ಬಂದಿರೋದು ನಿಮಗೆ ಗೊತ್ತಿಲ್ವೇನಯ್ಯ ಅಂತ ಕೇಳಲು, ಒಂದು ಬೆರಳಿಂದ ಹಣೆ ಉಜ್ಕೊಳ್ತಾ ಇಲ್ಲ, ಬೆಳಗ್ಗೆ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ಲು. ನಾನೇ ಕೆಲಸದ ಟೆನ್ಷನ್ನಲ್ಲಿ ಅವಳನ್ನು ಗಮನಿಸಲಿಲ್ಲ ಅಂತ ಮಾದೇಶ ಮರೆಮಾಚಿದ. ಈಗಲೇ ತಕ್ಷಣ ಕೆಳಗಡೆ ಹೋಗಬೇಕು ಅನ್ನಿಸ್ತು. ಆದರೆ ಅಷ್ಟರಲ್ಲಿ ಆ ಹುಡುಗಿಯ ತಾಯಿ ಒಳಗಡೆ ಕರ್ಕೊಂಡು ಹೋಗಲು ಒಳಗೆ ಹೋದವನು ಮಗುವನ್ನು ನೋಡಿ 2,000 ರೂಪಾಯಿ ನೋಟನ್ನು ತೆಗೆದು ಆ ಮಗುವಿನ ಕೈಗೆ ಕೊಡಬಾರ್ದು ಅಂತ ಆ ಹುಡುಗಿಯ ಕೈಗೆ ಕೊಟ್ಟು, ಮಗುವಿಗೆ ತಂದಿದ್ದ ಆ ಬಟ್ಟೆಗಳನ್ನು ಕೊಟ್ಟು ಯೋಗಕ್ಷೇಮವನ್ನು ವಿಚಾರಿಸ್ದ. ನಂತರ ಸರಿ, ನಾನು ಹೊರಡ್ತೀನಿ ಅಂತ ಹೇಳಿ ಕೆಳಗಡೆ ಬಂದ ಮಹದೇಶ. ಅವರು ಕಣ್ಣುಗಳು ಕಣ್ಮಣಿಯನ್ನು ಹುಡುಕಿದ್ವು. ಅವಳು ಅಲ್ಲಿ ಇರಲಿಲ್ಲ. ರಿಸೆಪ್ಷನ್ಗೆ ಹೋಗಿ ವಿಚಾರಿಸ್ದ. ಡಾಕ್ಟರ್ ಕೋಣೆಯನ್ನು ತೋರಿಸಿದರು. ಮತ್ತೆ ಡಾಕ್ಟರ್ ಕೋಣೆಗೆ ಹೋದವನು ಕಣ್ಮಣಿಯ ಬಗ್ಗೆ ವಿಚಾರಿಸುವಾಗ ಡಾಕ್ಟರ್ ಅವಳ ಬಗ್ಗೆ ಹೇಳಲು ಅವನಿಗೆ ಆಗ ಅರ್ಥ ಆಯಿತು. ಅವಳು ಏನನ್ನೋ ಹೇಳಲು ಬಂದದ್ದು, ಇವನು ಹೇಳಲು ಬಿಡದೆ ತಡೆದದ್ದು. ಒಂದು ವೇಳೆ ಇದನ್ನೇ ಹೇಳಲು ಬಂದಿಲ್ಲ ಏನೋ ಅಂತ ಯೋಚಿಸಿದನು. ಅನಂತರ ಡಾಕ್ಟರ್ ಬಳಿ ಬಂದು, ಡಾಕ್ಟರ್, ಮಗು ಹೇಗಿದೆ? ಈಗ ಕಣ್ಮಣಿ ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ತಾನೇ ಅಂತ ಅವಳ ಬಗ್ಗೆ, ಮಗುವಿನ ಬಗ್ಗೆ ವಿಚಾರಿಸ್ತಾ ಆದೇಶ, ಇಲ್ಲ ಸರ್, ಬೇಬಿ ಆರೋಗ್ಯ ಆಗಿದೆ. ಕಣ್ಮಣಿ ಸ್ವಲ್ಪ ವೀಕ್ ಆಗಿದ್ದಾಳೆ. ನಾನು ಚೆಕಪ್ಗೆ ಬಂದಾಗಲೆಲ್ಲ ಹೇಳ್ತಾ ಇದ್ದೀನಿ, ಅವರು ನೋಡ್ಕೊಳ್ತೇನೆ ಅಂತಲೇ ಹೇಳ್ತಾರೆ. ಆದರೂ ಸ್ವಲ್ಪ ವೀಕಾಗೇ ಇದ್ದಾರೆ. ಹೀಗೆಯೇ ಇದ್ದರೆ ಡೆಲಿವರಿ ತುಂಬ ಕ್ರಿಟಿಕಲ್ ಆಗಿಬಿಡುತ್ತೆ ಅಂತ ಹೇಳಲು, ಓಕೆ ಡಾಕ್ಟರ್, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೊರಗೆ ಬಂದ ಮಹದೇಶ. ಅಯ್ಯೋ, ಜಸ್ಟ್ ಮಿಸ್, ತಪ್ಪಿಸ್ಕೊಂಡೆ. ಆಸ್ಪತ್ರೆಯಲ್ಲೇ ಮಾವನ ಕೈಗೆ ಸಿಕ್ಬೀಳಬೇಕಿತ್ತು. ಅಯ್ಯೋ ಕಣ್ಮಣಿ, ಇದು ಮುಚ್ಚಿಡೋ ವಿಷಯನಾ? ಇನ್ನು ಎಷ್ಟು ದಿನ ಹೇಳದೆ ಇರ್ತೀಯ ಹೇಳು? ಇಲ್ಲಿ ನೋಡು, ಅವರು ಮಾತನಾಡ್ತಿದ್ರೆ ಏನು, ನೀನು ನೇರವಾಗಿ ಕಣ್ಣೆದುರು ಹೋಗಿ ನಿಲ್ಲು. ಅಂದಾದರೂ ನೀನು ಹೇಳಿದರೆ ತಾನೇ ಗೊತ್ತಾಗೋದು. ಈಗ ನಿನ್ನನ್ನು ನೋಡಿದರೆ ಗೊತ್ತಾಗುತ್ತೆ ತಾನೇ. ನೀನು ಅವರಿಂದ ದೂರ ಹೋಗ್ತಿದೀಯ. ಹೀಗೆ ಇದ್ದರೆ ಸರಿಯಾಗೋದಿಲ್ಲ ಅಂತ ತನಗೆ ತಾನೇ ಬುದ್ಧಿ ಹೇಳಿಕೊಂಡು ಅವಳು ಆಟೋನ ಹತ್ತಿದ್ಲು. ಆಟೋದಲ್ಲಿ ಹೋಗ್ತಿದ್ಲು. ಇತ್ತ ನೀಲು ಮನೆಯಲ್ಲಿ, ನೀಲು, ನಿನಗೆ ಬೇಕಾದನ್ನ ಪ್ಯಾಕ್ ಮಾಡಿಕೊಟ್ಕೋ, ನಮಗೆ 8 ಗಂಟೆಗೆ ಟ್ರೈನ್ ಅಂತ ಅವಳ ಅಪ್ಪ ಹೇಳಲು, ಅಪ್ಪ ನೀವು ಒಂದು ಹೆಲ್ಪ್ ಮಾಡ್ತೀರಾ ಅಂತ ಅವಳು ಕೇಳಿದ್ಲು. ಏನಮ್ಮ ಅಂತ ಅವರು ಕೇಳಲು, ಅದು ಬಂದು ನನ್ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಪೋರ್ಟ್ ಎಲ್ಲವೂ ಅಲ್ಲೇ ಇದೆ. ಕೆಲಸಕ್ಕೆ ಅಪ್ಲೈ ಮಾಡುವಾಗ ಅಲ್ಲಿಂದ ಜೆರಾಕ್ಸ್ ಇಟ್ಟು ಅಪ್ಲೈ ಮಾಡಿದೆ. ಈಗ ಒರಿಜಿನಲ್ ಎಲ್ಲವೂ ಅಲ್ಲೇ ಇದೆ. ನೀವು ಅದನ್ನೆಲ್ಲ ಹೋಗಿ ತಗೊಂಡು ಬಂದು ಕೊಡಲು ಸಾಧ್ಯನಾ? ಹಾಗೆಯೇ ಅವರ ಮನೆಯ ರೇಷನ್ ಕಾರ್ಡ್ ಜೆರಾಕ್ಸ್ ಒಂದು ಬೇಕು ಅಂತ ಅವಳು ಹಿಂಜರಿತಲೇ ಕೇಳಿದ್ಲು. ಸರಿಮ್ಮ, ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳಿ ಹೊರಟರು. ಆಗ ಶಾಂತಿ, ಈಗ ಅಪ್ಪ ಮಗಳು ಎಲ್ಲಿಗೆ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀರಾ ಅಂತ ಕೇಳಿದ್ಲು. ಇಲ್ಲಿ ನೋಡು ಶಾಂತಿ, ಅನಾವಶ್ಯಕವಾಗಿ ಯಾವ ಪ್ರಾಬ್ಲಮ್ ಮಾಡಬೇಡ. ನೀಲು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಅದು ಅವಳ ಸ್ವಂತ ವಿಷಯ. ಅದರಲ್ಲಿ ತಲೆ ಹಾಕುವ ಹಕ್ಕು ಯಾರಿಗೂ ಇಲ್ಲ. ನೀನು ಅನಾವಶ್ಯಕವಾಗಿ ಏನು ಮಾತನಾಡದೆ ಸುಮ್ಮನೆ ಇರು ಅಂತ ಹೇಳಲು, ಏನು ಮಾತಾಡ್ತಿದ್ದೀರಾ? ಹೆಣ್ಮಗಳನ್ನು ಒಂಟಿಯಾಗಿ, ಅದು ಅಷ್ಟು ದೂರ ಕಳಿಸೋದಾ ಅಂತ ಕೇಳಿದ್ಲು. ಗಂಡು ಮಕ್ಕಳು ಹೆಣ್ಮಕ್ಳಾಗಿದ್ರೂ ಸರಿ, ಗಂಡು ಮಕ್ಕಳಾಗಿದ್ರೂ ಸರಿ, ಧೈರ್ಯ ಇದ್ದರೆ ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡಬಹುದು. ನನಗೆ ನನ್ನ ಮಗಳ ಮೇಲೆ ತುಂಬ ನಂಬಿಕೆ ಇದೆ. ನೀನು ಅನಾವಶ್ಯಕವಾಗಿ ಪ್ರಾಬ್ಲಮ್ನ ಮಾಡಬೇಡ ಅಂತ ಹೇಳಿ ಹೊರಟರು. ಏನಾದರೂ ಮಾಡ್ಕೊಳ್ಳಿ, ನನ್ನ ತಮ್ಮನಿಗೆ ಗೊತ್ತಾದರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಅಂತ ತನಗೆ ತಾನೇ ಗೊಣಗಿಕೊಂಡು ತೋಟ ಕಡೆಗೆ ಹೊರಟಲು ಶಾಂತಿ. ಇತ್ತ ಸಾಮ್ರಾಟ್ ಮನೆಯಲ್ಲಿ, ಏನಾಯಿತು ರಾಶಿಕಾ, ತುಂಬಾ ಸುಸ್ತಾಗಿದೆಯಾ? ನಿನಗೆ ತುಂಬ ಕಷ್ಟ ಆಗ್ತಿದೆಯಾ? ಆಸ್ಪತ್ರೆಗೆ ಹೋಗಿ ಬರೋಣವಾ ಅಂತ ಕೇಳ್ದ ಸಾಮ್ರಾಟ್. ಇಲ್ಲ ಮಾವ, ಸ್ವಲ್ಪ ವಾಮಿಟ್ ಜಾಸ್ತಿ ಆಗಿದ್ದರಿಂದ ಹಾಗೆ ಅನ್ನಿಸ್ತಾ ಇದೆ. ನನ್ನಿಂದ ಊಟ ಮಾಡಲು ಆಗ್ತಿಲ್ಲ ಮಾವ, ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ಲು. ಈ ತರಹದ ಟೈಮ್ನಲ್ಲಿ ಹಾಗೇ ಇರುತ್ತೆ, ಸ್ವಲ್ಪ ಸಹಿಸ್ಕೋ,
ನನ್ನ ಮುದ್ದು ಮಗು ಹೊರ ಬಂದ ತಕ್ಷಣ ನಾನು ನೋಡ್ಕೊಳ್ತೀನಿ, ಆಮೇಲೆ ನೀನು ರೆಸ್ಟ್ ತಗೋ, ಓಕೆನಾ ಅಂತ ಅವಳ ತಲೆಯನ್ನು ಸವರಿ ಹೇಳ್ದ ಸಾಮ್ರಾಟ್. ಅವನ ಎದೆ ಮೇಲೆ ವಾಲಿದ್ಲು ರಾಶಿ. ಮಾವ, ನನಗೆ ನೀಲುನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ಲು ರಾಶಿಕಾ. ಅಷ್ಟೇ ತಾನೇ, ನಾವಿವತ್ತು ಸಾಯಂಕಾಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಅವನು ಹೇಳಿ, ಸರಿ ರಾಶಿಕಾ, ನಾನು ಮಿಲ್ವರೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡಲು ಅವನ ಕೈ ಹಿಡಿದ್ಲು. ಮಾವ, ನೀಲು ಜೀವನವನ್ನು ಸರಿ ಮಾಡಲು ಸಾಧ್ಯನೇ ಇಲ್ವಾ? ಅವಳನ್ನು ನೆನಪಿಸಿಕೊಂಡ್ರೆ ತುಂಬಾ ಕಷ್ಟ ಆಗ್ತಿದೆ ಮಾವ. ನನ್ನ ಹಾಗೆ ತಾನೇ ಅವಳು ಮಗುವನ್ನು ಹೊತ್ತಿದ್ದಾಳೆ. ನನ್ನ ಹತ್ರ ನೀವು ತುಂಬ ಪ್ರೀತಿಯಿಂದ ಮಾತನಾಡ್ತೀರಾ, ಚೆನ್ನಾಗೇ ನೋಡ್ಕೊಳ್ತೀರಾ. ಅದೇ ರೀತಿ ಅವಳ ಮನಸ್ಸಿನಲ್ಲೂ ಆಸೆ ಇರುತ್ತೆ ಅಲ್ವಾ ಮಾವ? ಸೂರ್ಯ ಮಾವ ಅವಳ ಬಗ್ಗೆ ಯೋಚಿಸೋದು ಇಲ್ಲ. ಅವ್ರ ಪಾಡಿಗೆ ಅವರು ಕೆಲಸ ಮಾಡಲು ಶುರು ಮಾಡಿಬಿಟ್ಟಿದ್ದಾರೆ. ಹೀಗೇ ತಲಾ ಒಬ್ಬೊಬ್ಬರು ಅವ್ರ ಕೆಲಸನ ನೋಡಿಕೊಂಡ್ರೆ ಈ ಪ್ರಾಬ್ಲಮನ್ನು ಯಾವಾಗ ಸರಿ ಮಾಡೋದು ಮಾವ ಅಂತ ಅವಳು ಕೇಳಿದ್ಲು. ನೀನು ಸ್ವಲ್ಪ ತಾಳ್ಮೆಯಿಂದಿರು ರಾಶಿಕಾ, ಖಂಡಿತ ಈ ಮದುವೆ ನಡೆಯೋದಿಲ್ಲ. ನಾನು ಹಲವು ರೀತಿಯಲ್ಲಿ ಪ್ರಯತ್ನಿಸಿ ನೋಡಿಬಿಟ್ಟೆ. ಆ ರೋಹಿಣಿ ತುಂಬಾ ಕ್ಲಿಯರ್ ಆಗಿದ್ದಾಳೆ, ಯಾವುದ್ರಲ್ಲೂ ಅವಳನ್ನು ಕಂಡುಹಿಡಿಯಲು ನನಗೆ ಸಾಧ್ಯ ಆಗ್ತಿಲ್ಲ ಅಂತ ಸಾಮ್ರಾಟ್ ಹೇಳಲು, ಮಾವ ನೀವು ಏನು ಹೇಳ್ತಿದ್ದೀರಾ? ಅವಳು ಕ್ಲಿಯರ್ ಆಗಿದ್ದಾಳ? ಹಾಗಾದರೆ ಈ ಮದುವೆ ನಡೆಯುತ್ತದೆ ಅಲ್ವಾ? ನನ್ನನ್ನು ಸಮಾಧಾನಪಡಿಸಲು ನಡೆಯೋದಿಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಂತ ಈಗ ಸ್ವಲ್ಪ ಕೋಪದಿಂದ ಕೇಳಿದ್ಲು ರಾಶಿಕಾ. ನೀನು ನಿನ್ನ ಗಂಡನನ್ನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ ರಾಶಿ? ಇಲ್ಲಿ ನೋಡು, ಅವಳು ಎಷ್ಟು ಬ್ರಿಲಿಯಂಟ್ ಆಗಬೇಕಾದ್ರೂ ಇರಲಿ, ಎಂಥ ಬುದ್ಧಿವಂತರಾಗಿದ್ದರೂ ಕೂಡ ಒಂದು ಕಡೆ ಖಂಡಿತ ಮೂರ್ಖರಾಗಿ ಇದ್ದೇ ಇರ್ತಾರೆ ತಾನೇ. ಅವಳ ವೀಕ್ನೆಸ್ ಸೂರ್ಯ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಮದುವೆಗೆ ಮುಂಚೆನೇ ಅವಳ ಮುಖವಾಡವನ್ನು ಖಂಡಿತ ಕಳಿಸ್ತೀನಿ, ಸೂರ್ಯನಿಗೆ ಅರ್ಥ ಮಾಡಿಸ್ತೀನಿ. ನೀನು ಚಿಂತೆ ಮಾಡಬೇಡ ರಾಶಿ ಅಂತ ಹೇಳಿ, ಸರಿ ಕಂದ, ನೀನು ರೆಸ್ಟ್ ತಗೋ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟನು ಸಾಮ್ರಾಟ್. ಈ ಕತೆ ಮುಂದುವರಿಯೋದು. ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಮೆಂಬರ್ಶಿಪ್ ತಗೊಂಡು. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.